ನಿಮ್ಮ ಅಕೌಂಟಿಂದ ಹೇಳಿ. ಯಾಕೆ ಫೇಕ್ ಅಕೌಂಟ್ ಕ್ರಿಯೇಟ್ ಏನಕ್ಕೆ ಮಾಡ್ತಾರೆ? ತಾಕತ್ತಿಲ್ಲದೆ ಇರೋ ನನ್ನ ಮಕ್ಕಳು, ಎದುರುಗಡೆ ಒಂದು ಮಾತಾಡೋದಕ್ಕೆ ಆಗದೆ ಇರೋರು, ಅವ್ರ ಕೈನಲ್ಲಿ ಏನು ಇವ್ರುಗಳು ಮಾಡಿರೋ ಅಚೀವ್ಮೆಂಟ್ನ ಮಾಡೋಕ್ಕಾಗದೇ ಇರೋರು ಫೇಕ್ ಅಕೌಂಟ್ ಹಾಕ್ಕೊಂಡು ಅಮ್ಮನ್ನ, ಅಕ್ಕನ್ನ, ಅವ್ರ ಪರಿವಾರ ಅವ್ರನ್ನೆಲ್ಲರನ್ನೂ ಕೆಟ್ಟದಾಗಿ ಮಾತಾಡೋದು. ಎಲ್ಲರಿಗೂ ಪರಿವಾರ ಇರುತ್ತೆ ಸರ್, ಎಲ್ಲರಿಗೂ ಅಕ್ಕ ತಂಗಿರು ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ. ಮಾತಾಡಬಾರ್ದು ಸರ್, ತಪ್ಪದು. ಇದರಿಂದನೇ ಅರ್ಧಕ್ಕರ್ಧ ಸೋಷಿಯಲ್ ಮೀಡಿಯಾ ಹಾಳಾಗಿ ಹೋಗ್ತಿರೋದು. ಪಾಸಿಟಿವಿಟಿ ಅನ್ನೋದೇ ನಿಂತೋಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾನಲ್ಲಿ. ಒಂದು ಫೋಟೋ ಹಾಕಿದ್ರೆ ಏನು ನೆಗೆಟಿವ್ ಬರುತ್ತೋ ಅನ್ನೋದು ಯೋಚನೆ ಮಾಡ್ತಾರೆ ಹೊರತು ಏನು ಪಾಸಿಟಿವ್ ಬರುತ್ತೆ ಅಂತ ಯಾರು ಯೋಚನೆ ಮಾಡ್ತಿಲ್ಲ ಇವಾಗ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆಕ್ಟಿವ್ ಆಗಿರೋದ್ರಿಂದ ಆ ಥರ ಕಮೆಂಟ್ಸ್ ಆಗಲಿ ಮತ್ತೊಂದಾಗಲಿ ಮಾನಸಿಕವಾಗಿ ಕುಗ್ಗಿಸ್ಬಿಡುತ್ತೆ ಜನರನ್ನ. ಸೊ ಆ ಥರದ್ದು ನಿಮ್ಗೆ ಏನಾದರೂ ಎದುರಾಗಿತ್ತಾ? ಅಥವಾ ಸುತ್ತಮುತ್ತ ನಿಮ್ಮ ಸ್ನೇಹಿತರಾಗಲಿ ಈ ಥರ ಸೋಷಿಯಲ್ ಮೀಡಿಯಾದಿಂದ ಫೇಕ್ ಅಕೌಂಟಿಂದ ಕಮೆಂಟ್ಸ್ ಆಗಲಿ ಮತ್ತೊಂದಾಗಲಿ? ಸರ್, ಬಿಗ್ ಬಾಸ್ನಲ್ಲಿ ಇದ್ದಾಗ ನನ್ನ ಹೆಂಡತಿಗೆ ಆಗಿತ್ತು. ನಾನಿವಾಗ ಮಾತಾಡಿದ್ರೆ ನನ್ನನ್ನು ಫಾಲೋ ಮಾಡೋವಂಥ ಒಂದಷ್ಟು ಜನರು ಕರೆಕ್ಟಾಗಿ ಮಾತಾಡಿದೆ ಅಂತಂತಾರೆ. ನನಗಾಗದೇ ಇರೋ ಜನರು ಯಾವನೇನು LKB ನನ್ನ ಮಗ ಅಂತಾರೆ. ಏನು ಮಾಡೋಕ್ಕಾಗೋದಿಲ್ಲ. ನಾನು ಹೇಳ್ದಂಗೆ ಇವಾಗ ಈ ಇಂಟರ್ವ್ಯೂಗಿನೇ ಎಷ್ಟು ನೆಗೆಟಿವ್ ಕಮೆಂಟ್ಸ್ ಮಾತಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಯಾವನೋ ಎಲ್ಲೆಲ್ಲಿಂದನೋ ಮಾತಾಡ್ತಾನೆ. ಅದನ್ನು ಒಂದು ಇಗ್ನೋರ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಅದನ್ನು ಓದ್ಬಿಟ್ಟು ತಲೆಗೆ ಟೆನ್ಷನ್ ಹಾಕ್ಕೊಂಡು ಸುತ್ತಮುತ್ತ ಇರೋರ ಮೇಲೆ ಕಿರ್ಚಾಡ್ಬೋದು. ಇನ್ನೇನು ಮಾಡೋಕ್ಕಾಗತ್ತೆ? ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಸರ್. ಅಂದರೆ ಸೈಬರ್ ಕ್ರೈಮ್ ಅವರಾಗಲಿ ಗೌರ್ಮೆಂಟ್ ಅವರಾಗಲಿ ಇದ್ರ ಬಗ್ಗೆ ಒಂದು ಇವಾಗ ಲೈಕು ಡಿಸ್ಲೈಕ್ ಬಟನ್ ಹೇಗಿದೆಯೋ, ರಿಪೋರ್ಟ್ ಅನ್ನೋದು ಬಟನ್ ಹೇಗಿದೆಯೋ, ಯಾವುದಾದ್ರೂ ಕೆಟ್ಟ ಕಾಮೆಂಟ್ ಬಂದಿದ ತಕ್ಷಣ ಅದನ್ನು ರಿಪೋರ್ಟ್ ಮಾಡಿದ್ರೆ ಸೀದಾ ಸೈಬರ್ ಕ್ರೈಮ್ ಹೋಗಂಗಿದ್ರೆ ಯಾವ ನನ್ನ ಮಕ್ಕಳೂ ಇದನ್ನು ಮಾಡೋದಿಲ್ಲ. ಆ್ಯಂಡ್ ಸರ್, ಇಷ್ಟು ಧೈರ್ಯವಾಗಿ ಕೆಟ್ಟದಾಗಿ ಮಾತಾಡ್ತಾರಲ್ಲ ಅಮ್ಮ ಅಕ್ಕ ಅಂದ್ಬಿಟ್ಟು, ತಾಕತ್ತಿದ್ರೆ ಎದುರುಗಡೆ ನಿಂತ್ಕೊಂಡು ನಾನೇ ನಿನಗೆ ಕಮೆಂಟ್ ಮಾಡಿರೋದು, ನೀನಿದು ತಪ್ಪು ಮಾಡ್ತಿದ್ಯಾ, ಹೇಳೋ ಇದಕ್ಕೆ ಉತ್ತರ ಅಂತ ಕೇಳಿದ್ರೆ ನಾವು ಕರೆಕ್ಟಾಗಿ ಉತ್ತರ ಕೊಡ್ತೀವಿ. ಅದಕ್ಕೆ ತಪ್ಪಾಗಿತ್ತು ನಮ್ಮ ಹತ್ರ ಅಂದರೆ, ನಮ್ಮಿಂದ ತಪ್ಪಾಗಿದೆ, ನಾವೇನೋ ಅವ್ರಿಗೆ ನೋವು ಮಾಡಿದ್ದೀವಿ ಅಂದರೆ ತಲೆ ತಗ್ಸಿ ಕೈ ಮುಗಿದು ಸಾರಿ ಕೇಳ್ತೀವಿ. ನಾವು ಇರೋದೇ ಅವ್ರಿಗೋಸ್ಕರ. ಅವ್ರು ಕೊಟ್ಟಿರೋ ಭಿಕ್ಷೆನೇ ಈ ಒಂದು ಆ್ಯಕ್ಟಿಂಗ್ ಆಗಲಿ, ಒಂದು ಸೆಲೆಬ್ರಿಟಿ ಆಗಲಿ ಅನ್ನೋ ಒಂದು ಪಟ್ಟ. ಅದನ್ನು ಹೇಗೆ ಉಳಿಸ್ಕೋಬೇಕು, ಯಾವ ಮಟ್ಟಿಗೆ ಕಷ್ಟಪಡಬೇಕು ಅದನ್ನು ಉಳಿಸ್ಕೊಳೋದಕ್ಕೆ ಒಳ್ಳೆಯ ಹೆಸರಿನಲ್ಲಿ ಅಂತ ನಿಮ್ಗಳಿಗೆ ಗೊತ್ತಿದೆ. ಏನೂ ಮಾಡದೇ ಇರೋವನು, ದಿನ ಬೆಳಗ್ಗೆ ಆಯಿತು ಅಂದರೆ ಅಪ್ಪ ಅಮ್ಮ ಆಗ್ತಾ ಇರೋ ಊಟದಲ್ಲಿ ಬದುಕಿರೋವನು, ಅಥವಾ ಯಾವುದಕ್ಕೂ ಪ್ರಯೋಜನ ಇಲ್ಲದಿರೋ ನನ್ನ ಮಕ್ಕಳು ಫೇಕ್ ಅಕೌಂಟ್ಗಳು ಮಾಡಿಕೊಂಡು ನಾವು ಪಟ್ಟಿರೋ ಕಷ್ಟ, ನಾವು ಗಳಿಸಿರೋ ಒಂದು ಕಷ್ಟಪಟ್ಟು ಗಳಿಸಿರೋ ಅಂಥ ಒಂದು ಕರಿಯರ್ಗಾಗಲಿ ಒಂದು ಹೆಸರಿಗಾಗಲಿ ಕೆಟ್ಟದಾಗಿ ಮಾತಾಡಿದಾಗ ಡಿಸ್ಟರ್ಬ್ ಆಗತ್ತೆ, ಬೇಜಾರಾಗತ್ತೆ. ಅದಷ್ಟೇ ನಾನು ರಿಕ್ವೆಸ್ಟ್ ಮಾಡ್ತಿರೋದು. ನೆಗೆಟಿವ್ ಕಾಮೆಂಟಿಂಗ್ ಬಿಟ್ಬಿಡಿ, ಫೇಕ್ ಅಕೌಂಟಿಂದ ಮಾಡೋದು ಬಿಟ್ಬಿಡಿ, ಸ್ವಂತ ಅಕೌಂಟಿಂದ ಹಾಕಿ. ಪ್ರಶ್ನೆಗಳು ಕೇಳಿ, ಉತ್ತರ ಕೊಡ್ತಾರೆ, ತಪ್ಪಿಲ್ಲ. ಪ್ರಶ್ನೆ ಕೇಳೋದ್ರಲ್ಲಿ ತಪ್ಪಿಲ್ಲ, ಸ್ವಂತ ಅಕೌಂಟಿಂದ ಕೇಳಿ ಅಂತ ನಾನು ಹೇಳ್ತಿರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.